ಹಾಯ್ ಎವ್ರಿವನ್. ನಿಮಗೆ ಗ್ಲ್ಯಾಮ್, ಬೋಲ್ಡ್, ಫೆಮಿನಿನ್ ಮೇಕಪ್ ಇಷ್ಟ ಆಗ್ತದಾದರೆ ಈ ಲುಕ್ ಖಂಡಿತ ಇಷ್ಟ ಆಗ್ತದೆ. ನೀವೇನಾದರೂ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿದ್ರೆ, ಬಿಗಿನರ್ಸ್ ಆಗಿದ್ರೆ ಮೇಕಪ್ಪಲ್ಲಿ ಈ ಸಿಂಪಲ್ ಯೆಟ್ ಕ್ಲಾಸಿ ಗ್ಲ್ಯಾಮ್ ಲುಕ್ನ ನೀವು ಅಚೀವ್ ಮಾಡ್ಬೋದು ಈಸಿಯಾಗಿ. ನಿಮ್ಮ ಕಾಲೇಜ್ ಡೇ ಇರಲಿ, ನಿಮ್ಮ ಫ್ರೆಶರ್ಸ್ ಡೇ ಇರಲಿ, ಅಥವಾ ನಿಮ್ಮ ಫೇವ್ರೆಟ್ ಪಾರ್ಟಿ ಇರಲಿ, ಯಾವುದಕ್ಕಾದ್ರೂ ನೀವು ಈ ಲುಕ್ನ ಕ್ಯಾರಿ ಮಾಡ್ಬೋದು. ಆರ್ ಒಕೇಶನ್ಸ್, ಎನಿ ಒಕೇಶನ್ಸ್ಗೆ ನೀವು ಈ ಬ್ಯೂಟಿಫುಲ್ ಆಗಿರುವಂಥ ಐ ಮೇಕಪ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ಓವರಾಲ್ ಮೇಕಪ್ನೇ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ತುಂಬ ಡಿಲೇ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಫಸ್ಟ್ ಸ್ಟೆಪ್ ಬಿಂಗ್ ಮಾಯ್ಶ್ಚರೈಸೇಷನ್. ನಾನು ಆಲ್ರೆಡಿ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೇನೆ, ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಈಗ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ ಆಯಿತಾ. ಒಂದು ಡ್ರಾಪ್ ಅಷ್ಟೇ ಪ್ರೈಮರ್. ಇದು ನಮ್ಮ ಹೋಲ್ ಫೇಸ್ಗೆ, ಮೇಯ್ನ್ಲಿ ನಮ್ಮ ಟೀ ಝೋನ್ಗೆ, ಮತ್ತು ಇಲ್ಲಿ ನಮಗೆ ಜಾಸ್ತಿ ಆಯಿಲಿನೆಸ್ ಬರ್ತದೆ ನೋಡಿ, ಅಲ್ಲಿ ಅಲ್ಲ. ಇದು ಸ್ಟಿಕ್ಕಿ ಪ್ರೈಮರ್. ಸೊ ನಿಮ್ಮ ಮೇಕಪ್ನ ಇದು ತುಂಬ ಹೊತ್ತುವರೆಗೂ ಹೋಲ್ಡ್ ಮಾಡ್ತದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಇಲ್ಯುಮಿನೇಟರ್ ಯೂಸ್ ಮಾಡ್ತಾ ಇದ್ದೇನೆ. ಇದರ ಪರ್ಪಸ್ ಹೇಳಿದರೆ, ನಮಗೆ ಒಂದು ಇನ್ನರ್ ಗ್ಲೋ ಕೊಡಲಿಕ್ಕೆ, ಹೆಲ್ದಿ ಗ್ಲೋ ವಿಚ್ ಇಸ್ ವೆರಿ ನೆಸಸರಿ ಇನ್ ಗ್ಲ್ಯಾಮ್ ಲುಕ್. ಹಾಗಾಗಿ ಇಲ್ಯುಮಿನೇಟರ್ಸ್ ನೀವು ತಗೊಳ್ಬೋದು. ನಾನು ಯಾವುದು ಏನು ಅಂತ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ ಮಾಡಿರ್ತೇನೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ನೋಡಿ, ಒಂದು ಹೆಲ್ದಿ ಇನ್ನರ್ ಗ್ಲೋ ಕೊಡ್ತದೆ. ನೀವು ಏನು ಹೈಲೈಟರ್ ಯೂಸ್ ಮಾಡಿದ್ದೀರಾ ಅಂತ ಅನಿಸೋದಿಲ್ಲ. ವಿತಿನ್ ಗ್ಲೋ ಉಂಟಲ್ಲ, ಅದು ಇರ್ತದೆ. ನೆಕ್ಸ್ಟ್ ಕನ್ಸೀಲರ್. ಇದು ಡಾರ್ಕರ್ ಶೇಡ್ ನನ್ನ ಸ್ಕಿನ್ಗಿಂತ, ಕ್ಯಾರಮೆಲ್ ಅಂತ ಶೇಡ್ ಮಾರ್ಸಿಂದ. ಸೊ ಇದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಸ್ಪಾಟ್ ಕರೆಕ್ಟ್ ಮಾಡ್ತಾ ಇದ್ದೇನೆ ಆಯಿತಾ. ನನ್ನ ಡಾರ್ಕ್ ಸ್ಪಾಟ್ಸ್ ಹೈಡ್ ಮಾಡಲಿಕ್ಕೆ, ಅನ್ಇವನ್ನೆಸ್ ಹೈಡ್ ಮಾಡಲಿಕ್ಕೆ, ಡಾರ್ಕ್ ಸರ್ಕಲ್ನ ಹೈಡ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇನೆ. ಮತ್ತು ಇದನ್ನು ಒಂದು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತೇನೆ, ಮೋಸ್ಟ್ ಕವ್ರೇಜ್ಗೋಸ್ಕರ. ಮತ್ತು ಸ್ಪಾಟಲ್ಲೇ ಬ್ಲೆಂಡ್ ಮಾಡಬೇಕು, ಫುಲ್ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲೆಲ್ಲಿ ನೀವು ಅಪ್ಲೈ ಮಾಡಿದ್ದೀರಿ, ಮೇಯ್ನಾಗಿ ಪಿಗ್ಮೆಂಟೇಷನ್ಗೆ, ಮಾರ್ಕ್ಸಿಗೆಲ್ಲ, ಅಲ್ಲೆಲ್ಲ ಇದನ್ನು ಬ್ಲೆಂಡ್ ಮಾಡಬೇಕು. ಸೊ ಅಲ್ಲಿ ಅದು ನೀಟಾಗಿ ಕವರ್ ಆಗ್ತದೆ, ಒಳ್ಳೆ ಕವರೇಜ್ ಕೊಡ್ತದೆ. ಓಕೆನಾ. ಈಗ ನೀವು ನೋಡ್ತಾ ಇದ್ದೀರಾ, ಫ್ಲಾಲೆಸ್ ಆಗಿ ಕಾಣಿಸ್ತಾ ಉಂಟು. ಇದರ ಮೇಲೆ ಈಗ ನಾವು ಫೌಂಡೇಶನ್ ಅಪ್ಲೈ ಮಾಡುವ. ಇದು ಲ್ಯೂಮಿಮ್ಯಾಟ್ ಫೌಂಡೇಶನ್, ಅಂದರೆ ಲ್ಯೂಮಿನಸ್ ಗ್ಲೋ ಕೊಡ್ತದೆ ಇದು ಸಹ. ಇದಕ್ಕೆ ಸ್ವಲ್ಪ ಇಲ್ಯುಮಿನೇಟರ್ ಸೇರಿಸ್ತಾ ಇದ್ದೇನೆ, ಅಗೇನ್ ಇನ್ನರ್ ಗ್ಲೋಗೋಸ್ಕರ. ಈಗ ಇದನ್ನು ಒಂದು ಸೈಡಿಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೇನೆ ಬ್ರಷ್ ಹೆಲ್ಪಿಂದಾನೆ. ಬ್ರಷ್ ಲಿಂಕು ನಾನು ಹಾಕಿರ್ತೇನೆ, ಅಫೋರ್ಡೆಬಲ್ ಬ್ರಷಸ್ ನಿಮಗೆ ಡೈಲಿ ಯೂಸ್ ಮಾಡುವಂಥದ್ದು. ಇದನ್ನು ಬ್ಲೆಂಡ್ ಮಾಡಬೇಕು, ಮತ್ತು ಟ್ಯಾಪಿಂಗ್ ಮೋಷನಲ್ಲಿ ಮಾಡಬೇಕು, ಡ್ರ್ಯಾಗ್ ಮಾಡಬಾರ್ದು ಯಾವತ್ತು. ಎಕ್ಸಸ್ ಏನಿತ್ತು ಬ್ರಷಲ್ಲಿ ಅದನ್ನು ನಾನು ಐಲಿಡ್ ಕವರ್ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ, ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ತಗೊಳ್ಳೋದಿಲ್ಲ. ಸೊ ಐಲಿಡ್ನ ಅದರಿಂದನೇ ಕವರ್ ಮಾಡ್ತೇನೆ. ಮತ್ತು ನೆಕ್ಕಿಗೂ ಅಪ್ಲೈ ಮಾಡಬೇಕು. ಇದು ಡಿಫ್ರೆನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಈಗ ಬ್ಲಷ್ ಅಪ್ಲೈ ಮಾಡುವ. ಇದು ಕ್ರೀಮ್ ಬ್ಲಷ್, ಅಥವಾ ಕ್ರೀಮ್ಗಿಂತ ಲಿಕ್ವಿಡ್ ಬ್ಲಷ್ ಅಂತ ಹೇಳ್ಬೋದು. ಇದು ಒಂದು ಬ್ಯೂಟಿಫುಲ್ ಶೇಡ್, ತುಂಬ ಪಿಂಕ್ ಅಂತ ಅನಿಸೋದಿಲ್ಲ, ಒಳ್ಳೆ ಫ್ಲಶಿ ಲುಕ್ ಕೊಡ್ತದೆ ಇದು. ಇದನ್ನು ಸೇಮ್ ಬ್ರಷ್, ಫೌಂಡೇಶನ್ ಏನು ನಾವು ಬ್ಲೆಂಡ್ ಮಾಡಿದೆವು, ಸೇಮ್ ಬ್ರಷ್ ಹೆಲ್ಪಿಂದಾನೆ ಬ್ಲೆಂಡ್ ಮಾಡ್ತಾನೆ. ಇದು ನೋಡಿ, ಡಬ್ಲ್ಯೂ ಶೇಪಲ್ಲಿ ನಾನು ಅಪ್ಲೈ ಮಾಡ್ತಿದ್ದೇನೆ. ಚೀಕ್ಸ್ ಪ್ಲಸ್ ನೋಸ್ ಮೇಲೂ ಇದನ್ನೇ ಅಪ್ಲೈ ಮಾಡ್ತೇನೆ. ಒಂದು ಸತಿ ಕ್ರೀಮ್ ಪ್ರಾಡಕ್ಟ್ಸ್ ಆದಮೇಲೆ ಪೌಡರ್ ಅಪ್ಲೈ ಮಾಡಬೇಕು. ನಾನು ಲೂಸ್ ಪೌಡರ್ ತಗೊಂಡಿದ್ದೇನೆ, ಎಕ್ಸಸ್ ಪೌಡರ್ನ ಅಪ್ಲೈ ಮಾಡಬೇಕು. ಅದಕ್ಕಿಂತ ಮುಂಚೆ ಉಂಟಲ್ಲ, ನಾನು ಫುಲ್ ಮೇಕಪ್ ಮಾಡಿದೆ, ಆಲ್ಮೋಸ್ಟ್ ಐ ಮೇಕಪ್ ಎಲ್ಲ ಆಗಿತ್ತು. ನೋಡಿದರೆ ನನ್ನ ವೀಡಿಯೋನೇ ರೆಕಾರ್ಡ್ ಆಗಿರಲಿಲ್ಲ. ಸೊ ನಾನು ಅಗೇನ್ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನೋಡಿ, ಪೌಡರಿಂದ ನಾನು ಸೆಟ್ ಮಾಡಿದ್ದೇನೆ. ಈಗ ಬ್ಲಷ್ ಒಂದು ತಗೊಂಡಿದ್ದೇನೆ, ಪಿಂಕ್ ಕಲರ್. ಇದು ತುಂಬ ಪಿಗ್ಮೆಂಟ್ ಉಂಟು. ಸೊ ಇದನ್ನು ಕೈ ಹಿಂದೆ ಹೀಗೆ ಎಕ್ಸಸ್ ಎಲ್ಲ ತೆಗೆದು ಮತ್ತೆ ಅಪ್ಲೈ ಮಾಡ್ತೇನೆ. ಇದರಿಂದ ಒಳ್ಳೆ ಫಿನಿಶ್ ಕೊಡ್ತದೆ, ಇದು ಲೈಟ್ ಕವರೇಜ್ ಕೊಡ್ತದೆ, ಲೈಟ್ ಪಿಗ್ಮೆಂಟೇಷನ್. ನೆಕ್ಸ್ಟ್ ಹೈಲೈಟರ್. ಗ್ಲ್ಯಾಮ್ ಲುಕ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಹೇಳಿದರೆ ಹೈಲೈಟರ್. ಸೊ ನಾವು ಇಲ್ಯುಮಿನೇಟರ್ ಯೂಸ್ ಮಾಡಿದ್ದೇವೆ, ಪ್ಲಸ್ ಹೈಲೈಟರ್ನು ಯೂಸ್ ಮಾಡಬೇಕು. ನಿಮಗೆ ಚೀಕ್ಸ್ ಮೇಲೆ ಎಷ್ಟಾಗ್ತದೆ, ಚೀಕ್ಸ್ ಮೇಲೆ ಅಥವಾ ಹೈಯೆಸ್ಟ್ ಪಾಯಿಂಟಲ್ಲೂ ನೀವು ಅಪ್ಲೈ ಮಾಡ್ಬೋದು, ನಿಮ್ಮ ಫೇಸ್ ತುಂಬ ರೌಂಡ್ ಕಾಣಿಸೋದು ಬೇಡ ಹೇಳಿದರೆ. ಮತ್ತು ಯೂಶ್ವಲ್ ಹೈಯೆಸ್ಟ್ ಪಾಯಿಂಟ್ಸ್, ಫೋರ್ ಹೆಡ್, ನೋಸ್, ಕ್ಯೂಪಿಡ್ಸ್ ಬೋ, ಚಿನ್ನೆಲ್ಲ. ಈಗ ಐ ಮೇಕಪ್ ಮಾಡುವ. ಇಲ್ಲಿ ನಾನು 1&1 ಐ ಶ್ಯಾಡೋ ಸ್ಟಿಕ್ ತಗೊಂಡಿದ್ದೇನೆ. ಇದು ಝುಡಿಯೋದಿಂದ, ಇದರ ಲಿಂಕ್ ಸಿಗೋದಿಲ್ಲ, ನೀವು ಝುಡಿಯೋದೆಲ್ಲ ಚೆಕ್ ಮಾಡಬೇಕು. ಇಲ್ಲಾಂದರೆ ಇದ್ರ ಥರ ಬೇರೆ ಯಾವುದಾದ್ರೂ ಇದ್ದರೆ ನಾನು ಟ್ಯಾಗ್ ಮಾಡ್ತೇನೆ. ಇದು ತುಂಬ ಈಸಿ ಇದನ್ನು ಅಪ್ಲೈ ಮಾಡೋದು. ಜಸ್ಟ್ ಅಪ್ಲೈ ಮಾಡಿ ಮತ್ತು ಡ್ಯಾಪ್ ಮಾಡಿದರೆ ಆಯ್ತು ಅಷ್ಟೇ, ಬ್ಲೆಂಡಿಂಗ್ ಎಲ್ಲ ಏನೂ ಇಲ್ಲ. ಈಗ ಸೇಮ್ ಏನು ನಂದು ಬ್ಲಷ್ ಶೇಡ್ ಇತ್ತಲ್ಲ, ಅದನ್ನೇ ನಾನು ಇನ್ನರ್ ಕಾರ್ನರ್ ಹೈಲೈಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ. ಮತ್ತು ಸೇಮ್ ಐ ಶ್ಯಾಡೋ ಸ್ಟಿಕ್ನೇ ಅಗೇನ್ ಇನ್ನರ್ ಕಾರ್ನರ್ ಹೈಲೈಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ.
ಈಗ ಒಂದು ಕಾಜಲ್ ಅಪ್ಲೈ ಮಾಡ್ತೇನೆ. ನೀವು ಕಲರ್ ಏನಿತ್ತಲ್ಲ ಪಿಂಕ್ ಬದಲು ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಯಾವುದೇ ಕಲರ್ನ ಯೂಸ್ ಮಾಡ್ಬೋದು ಐ ಶ್ಯಾಡೋಸಿಂದ. ಈಗ ಟೈಟ್ ಲೈನ್ ಮಾಡಿದ ಮೇಲೆ ನಾನು ಎಂಡಲ್ಲಿ ವಿಂಗ್ ಮಾಡೋದೇ ಉಂಟಲ್ಲ, ಉಗುರಿನ ಹೆಲ್ಪಿಂದನೇ ವಿಂಗ್ಸ್ ಎಳಿತೇನೆ ನೋಡಿ. ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ, ನ್ಯಾಚುರಲಾಗಿ ಕಾಣ್ತದೆ. ಬೇಕಂದರೆ ನೀವು ಲೈನರ್ಸ್ ಯೂಸ್ ಮಾಡ್ಬೋದು, ನಾನು ಲೈನರ್ ಏನು ಯೂಸ್ ಮಾಡಲಿಲ್ಲ. ನೆಕ್ಸ್ಟ್ ಮಸ್ಕಾರ, ಒಳ್ಳೆ ಲ್ಯಾಶಸ್ನ ಕೋಟ್ ಮಾಡಬೇಕು 2 ಟೈಮ್ಸ್, ಆಗ ಒಳ್ಳೆ ವಾಲ್ಯೂಮ್ ಮತ್ತು ಲೆಂತ್ ಕೊಡ್ತದೆ. ಈಗ ಲಿಪ್ಸ್ಗೆ ನೀವೇನಾದ್ರು ಲಿಪ್ ಬಾಮ್ ಅಥವಾ ಲಿಪ್ ಆಯಿಲ್ ಎಲ್ಲ ಹಾಕಿದ್ರೆ ಅದನ್ನು ರಿಮೂವ್ ಮಾಡಿಕೊಂಡು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ. ಇಲ್ಲಿ ನಾನು ಒಂದು ಬ್ರೌನ್ ಲೈನರಿಂದ ಫಸ್ಟ್ ಡಿಫೈನ್ ಮಾಡ್ತೇನೆ. ಲೈನರ್ ಯಾಕೆ ಇಂಪಾರ್ಟೆಂಟ್ ಹೇಳಿದರೆ, ನಿಮ್ಮ ಲಿಪ್ಸ್ನ ತುಂಬ ಡಿಫೈನ್ ಮಾಡ್ತದೆ, ಒಳ್ಳೆ ಶೇಪಲ್ಲಿರೋ ಹಾಗೆ ಮಾಡ್ತದೆ, ಮತ್ತು ನಿಮ್ಮ ಲಿಪ್ಸ್ಟಿಕ್ನ ತುಂಬ ಲಾಂಗ್ ಲಾಸ್ಟಿಂಗ್ ಹಾಗೆ ಮಾಡ್ತದೆ. ಅದಕ್ಕೋಸ್ಕರ ಲೈನರ್ನ ನೀವು ಯೂಸ್ ಮಾಡಿ. ನೆಕ್ಸ್ಟ್ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೇನೆ. ಇದು ಟ್ರೂಲಿ MLBB ಶೇಡ್ ಮೇಬ್ಲಿನಿಂದ, ತುಂಬ ಮ್ಯೂಟೆಡ್ ಬ್ರೌನ್ ಕಲರ್. ಇದನ್ನು ಸೆಂಟ್ರಲ್ಲಿ ಅಂದರೆ ಲೈನರ್ ಬಿಟ್ಟು ಫುಲ್ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಹೀಗೆ ಕಾಣ್ತದೆ ಇದು ಒನ್ಸ್ ಡ್ರೈ ಆದಮೇಲೆ. ನೆಕ್ಸ್ಟ್ ಗ್ಲಾಸ್, ಇದು ಆಪ್ಷನಲ್ ಅಲ್ಲ, ಗ್ಲಾಮ್ ಲುಕ್ಕಿಗೆ ಗ್ಲಾಸ್ ಇರಲೇಬೇಕು. ಸೊ ಇದನ್ನು ಸೆಂಟ್ರಲ್ಲಿ ಮಾತ್ರ ಅಪ್ಲೈ ಮಾಡಿ, ಸೆಂಟರ್ ಲಿಪ್ಸ್, ಅಪ್ಪರ್ ಮತ್ತು ಲೋವರ್ ಲಿಪ್ಸ್ಗೆ. ಸೈಡೆಲ್ಲ ಅವಾಯ್ಡ್ ಮಾಡಿ ಆಯಿತಾ, ಅದು ಲೀಡ್ ಆಗ್ತದೆ ಸೈಡಿಂದ. ಇಷ್ಟೇ, ಕೆಲವು ಸ್ಟೆಪ್ಸ್, ಕೆಲವು ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ನೀವು ಈ ಥರ ಒಂದು ಫೈನಲಿ ಕಾಣ್ಬೋದು. ತುಂಬ ಗಾರ್ಜಸ್ಸಾಗಿ ಕಾಣ್ತೀರ. ಕಾಲೇಜ್ಗೆಲ್ಲ ತುಂಬ ಹೇಳಿ ಮಾಡಿಸ್ತಂಥ ಲುಕ್, ಆರ್ ಇವನ್ ಮೇಕಪ್ ಜಾಸ್ತಿ ಇಷ್ಟ ಆಗದವರು ಈ ಲುಕ್ನ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಈ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಗತ್ಯ ಇರೋರಿಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.